ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಸೀರೆ, ಈ ಬ್ಲೌಸ್ ಬಗ್ಗೆ ನಾನೇನು ನಿಮ್ಗೆ ಹೇಳೋ ಹಾಗಿಲ್ಲ. ಇದು ನನಗೆ ನಾನು ವರ್ಕ್ ಮಾಡೋ ಜಾಗದಲ್ಲಿ ಹಾಸ್ಪಿಟ್ಲಲ್ಲಿ ಲಕ್ಷ್ಮೀ ಹಬ್ಬದಲ್ಲಿ ಫ್ರೆಂಡ್ಸ್ ನಮಗೆ ಎಲ್ಲ ನಾವೆಷ್ಟು ಸ್ಟಾಪ್ ಇದ್ದೀವಿ, ಲೇಡೀಸಿಗೆ ಮಾತ್ರ ಫ್ರೆಂಡ್ಸ್, ಜೆಂಟ್ಸ್ಗಿಲ್ಲ. ಯಾಕೆಂದರೆ ಲೇಡೀಸ್ ಎಲ್ಲ ಲಕ್ಷ್ಮಿ ಇರಲ್ವಾ, ಹಂಗಾಗಿ ಫ್ರೆಂಡ್ಸ್ ನಮಗೆ ಲಕ್ಷ್ಮೀ ಹಬ್ಬದಲ್ಲಿ ನಮಗೆಲ್ಲ ಅವತ್ತು ಪೂಜೆ ಕೂರಿಸಿ ಪೂಜಾರರು ಕರೆಸಿ ನಮ್ಮ ಬಾಸ್ ಇದ್ದಾರಲ್ಲ ಸಿಒ, ಅವರು ಎಲ್ರಿಗೂ ಸ್ಯಾರಿ ಕೊಡ್ತಾರೆ. ಈ ಸ್ಯಾರಿ ಬ್ಲೌಸು ಸ್ವಲ್ಪ ಟೈಟ್ ಆಗಿದೆ, ಬ್ಲೂ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಸ್ ನನಗೆ 2ನೇ ವರ್ಷ ಬಂದು ಪ್ಯಾರೆಟ್ ಗ್ರೀನ್ ಬಂದಿದೆ, ಪ್ಯಾರೆಟ್ ಗ್ರೀನ್ ಕಲರ್ ಬಂದಿದೆ. ಅದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಬ್ಲೌಸ್ ಇನ್ನೂ ಹೊಲಸೇ ಇಲ್ಲ, ಈ ವರ್ಷ ಕೊಟ್ಟಿದ್ದು. ಇನ್ನೇನಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ತನಕ ನಾವು ಅಲ್ಲೇ ಇದ್ದರೆ ಮತ್ತೆ ಒಂದು ಸೀರೆ ಬರುತ್ತೆ ನನಗೆ ಫ್ರೆಂಡ್ಸ್. ಟೋಟಲ್ಲು 2 ವರ್ಷ 2 ಸೀರೆ ಬಂದಿದೆ. ಈಗಿದು 3ನೇ ವರ್ಷ 3 ಸೀರೆ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ಫ್ರೆಂಡ್ಸ್, ನೋಡಿ ಫ್ಯಾನ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಸಖತ್ತು ಸೆಕೆ ಅಲ್ವಾ. ನೋಡಿ ಈ ಫ್ಯಾನ್ ಇಟ್ಕೊಂಡಿದ್ದೀನಿ, ಫುಲ್ಲು ಮುಖಕ್ಕಾದರೂ ಗಾಳಿ ಇರಲಿ ಅಂತ. ಹಂಗಾಗಿ ಫ್ರೆಂಡ್ಸ್ ಇದ್ರದ್ದು ಬ್ಲೌಸ್ ಬಂದು ಬ್ಲೂ ಕಲರ್ ತುಂಬ ಚೆನ್ನಾಗಿ ಹೊಲಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕದು ಬೊಫಿಟ್ಟು. ಲಕ್ಷ್ಮೀ ಹಬ್ಬದಲ್ಲಿ ಆವತ್ತು ನಮಗೆಲ್ಲ ಊಟ, ಆಮೇಲೆ ಮತ್ತು ನಾವೆಲ್ಲರೂ ಕಲರ್ ಡ್ರೆಸ್ಸಲ್ಲಿ ಹೋಗ್ತೀವಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಡೈಲಿ ಯೂನಿಫಾರ್ಮಲ್ಲೇ ಇರ್ತೀವಿ. ಒಂದಿನ ಯಾವತ್ತಾದರೂ ಕಲರ್ ಡ್ರೆಸ್ಸು ಕೆಲಸದ ಹತ್ರ ಅಂದರೆ ಹ್ಯಾಪಿಯಾಗಿರ್ತೀವಲ್ಲ, ತುಂಬ ಖುಷಿಯಾಗಿರ್ತೀವಿ. ಹಂಗಾಗಿ ಫ್ರೆಂಡ್ಸ್ ಆ ಥರ ಈ ಸ್ಯಾರಿದು ಅದಕ್ಕೆ ನಾನು ಸುಮ್ಮನೆ, ಇದು ಫ್ರೆಂಡ್ಸ್ ಚಿಕ್ಕ ಬಾರ್ಡ್ರು ಈ ಕಡೆ ನೋಡಿ ಈ ಥರ ಇದೆ, ಈ ಕಡೆ ಬಂದು ದೊಡ್ಡ ಬಾರ್ಡ್ರು. ಬನ್ನಿ ಫ್ರೆಂಡ್ಸ್, ಇನ್ನೇನು ಇವತ್ತು ವೆಡ್ನೆಸ್ಡೇ, ಬುಧವಾರ ಬಂದೇ ಹೋಯ್ತು ನೋಡ್ತಿದ್ದ ಹಾಗೆ. ಇನ್ನು ಫ್ರೆಂಡ್ಸ್ ಬಿಸಿಲು ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ, ನೀವು ಮಾತಾಡೋ ಹಾಗಿಲ್ಲ. ಯಾಕೆಂದರೆ ಅಷ್ಟೊಂದು ಬಿಸಿಲು ಬರ್ತಾಯಿದೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಇನ್ನು ನೆಕ್ಸ್ಟ್ ಮಂತು ಫುಲ್ ಬಿಸಿಲಿರುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಹೇಳ್ತಾರೆ 15 ದಿವಸದ ಮೇಲೆ ಬಿಸಿಲೆಲ್ಲ ಹೋಗ್ಬಿಡುತ್ತೆ ಅಂತ. ಫ್ರೆಂಡ್ಸ್, ನಾವು ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು ತಿಳಿಯೋದು. ನಾವು ನೀವು ಈಗ ಏನು ಅನುಭವಿಸ್ತಾ ಇದ್ದೀವಿ, ಅದು ನಮಗೆ ನಿಮಗೆ ಕಮ್ಮಿ ಆದರೆ, ಏನಾದರೂ ಬಿಸಿಲು ಕಮ್ಮಿ ಆದರೆ, ಏನಾದರೂ ಸೆಕೆ ಕಮ್ಮಿ ಆದರೆ ಮಾತ್ರ ನಾವು ನೀವು ರಿಯಲ್ ತಿಳ್ಕೋಬೇಕು ಅಲ್ವಾ ಫ್ರೆಂಡ್ಸ್. ನಾನು ಹೇಳ್ತಾ ಇರೋದು ಹಂಗಾಗಿ ಫ್ರೆಂಡ್ಸ್, ಎಷ್ಟೊಂದು ಸೆಕೆ ಅಂದರೆ ಎಲ್ರಿಗೂ ಗೊತ್ತು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಈ ಮಧ್ಯಾಹ್ನ ಆಗ್ತಾ 2 ಗಂಟೆ 3 ಗಂಟೆ 3:30 ಆಗುತ್ತಲ್ಲ, ಆವಾಗ ಒಂಥರ ಬೆಂಕಿದು ಶಾಖ ಬರುತ್ತೆ ಗೊತ್ತಾ ನಮಗೆ. ಒಲೆ ಉರಿತಾ ಇದ್ದರೆ ಊರ ಕಡೆ ನೀರು ಒಲೆಗೆ ಉರಿ ಹಾಕಿರ್ತೀವಿ ಊರ ಕಡೆ ಫ್ರೆಂಡ್ಸ್, ಹಳ್ಳಿ ಕಡೆ ಆ ಒಲೆದು ಶಾಖ ಬರುತ್ತಲ್ಲ, ಆ ಥರ ಶಾಖ ಬರುತ್ತೆ ಫ್ರೆಂಡ್ಸ್. ನೋಡಬಾರ್ದು. ಆ ಕಡೆ ಈ ಕಡೆ ರೋಡ್ಗೆ ನಾವು ಓಡಾಡ್ತೀವಲ್ಲ, ಆವಾಗ ಅಷ್ಟೊಂದು ಶಾಖ ಬರುತ್ತೆ. ಇನ್ನು ಫ್ರೆಂಡ್ಸ್ ಆಯಿತು, ಇವತ್ತು ಬುಧವಾರ ನನ್ನ ಡೈಲಿ ರೋಟೀನು ಏನೆಲ್ಲ ಮಾಡಿದೆ, ನಾನು ಎಷ್ಟು ಗಂಟೆಗೆ ಎದ್ದೆ ಎಲ್ಲನೂ ಹೇಳ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಒಂದು 6-6:30 ಎದ್ದೆ. ಯಾಕಂದರೆ ಫ್ರೆಂಡ್ಸ್ ನನ್ನ ಮಗ ಬಂದಿದ್ದ ಊರಿಂದ, ನಾನು ಇವಾಗ ಜಸ್ಟ್ ಹೋದ. ಹಂಗೇನಿಲ್ಲ, ಮಾಮೂಲಿ 7 ಗಂಟೆ 7:30 ಎದ್ದೇಳ್ತೀನಿ. ಮಲಗಿದ್ನೆಲ್ಲ ಎಚ್ಚರ ಆಯಿತು, ಎದ್ದೆ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನಿವತ್ತು ಗಿಡಕ್ಕೆ ಯಾಕೆ ನೀರು ಹಾಕಲಿಲ್ಲ ಅಂದರೆ, ನಿನ್ನೆ ನಾನು ಬೆಳಗ್ಗೆ ನೀರು ಹಾಕಿ ಬಂದಿದ್ದೆ. ಮತ್ತು ನನ್ನ ಮಗಳು ಹೋಗ್ಬಿಟ್ಟು ಪೂಜೆದೆಲ್ಲ ಹೂವದ್ದು ನೀರು ಕೊಟ್ಟೋಗಿದ್ರು ಪೂಜಾರು. ಯಾವುದೋ ಅಂದರೆ ಸತ್ಯನಾರಾಯಣ ಪೂಜೆಗೆ ಕಳಿಸೋದು ದೊಡ್ಡದು ಬಿಂದಿಗೆ ಇಟ್ಟಿದ್ರಲ್ಲ, ಆ ನೀರನ್ನು ಹಾಕೋದು. ಅದಕ್ಕೋಸ್ಕರ ಇವತ್ತು ನಾನು ನೀರು ಹಾಕೋದು ಬೇಡ, ಹೆಂಗೋ ಹಾಕಿದ್ದೀವಲ್ಲ ಅಂತ ಅಂದ್ಕೊಂಡೆ. ಈಗ ನನ್ನ ಮಗಳು ಜಸ್ಟ್ ನೀರು ತರಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸ್. ನಮ್ಮ ಮನೇಲಿ ಆಲ್ರೆಡಿ ಅಕ್ವಾಗಾರ್ಡ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಿ. ಇಲ್ಲಿ 24 ಅವರ್ಸ್ ನೀರಿಲ್ಲ, ಫಸ್ಟು 24 ಅವರ್ಸ್ ನೀರಿತ್ತು, ಇವಾಗಿಲ್ಲ. ಹಂಗಾಗಿ ಅದನ್ನು ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಅದೇನು ಕೆಟ್ಟೋಗೈತೋ ಏನಾಗೈತೋ, ನಾವು ಇನ್ನೊಂದು ಮನೆಗೆ ಹೋದಾಗ್ಲೇ ಗೊತ್ತಾಗೋದು ಅದ್ರ ಬಂಡವಾಳ ಏನಾಗೈತೆ ಅಂತ. ಹಂಗಾಗಿ ಈಗ ಅವಳು ಮೀಟಿಂಗೆಲ್ಲ ಮುಗಿಸ್ಕೊಂಡು ನೀರು ತರಕ್ಕೆ ಹೋಗಿದ್ದಾಳೆ. ಆಫೀಸ್ಗೆ ಆಮೇಲೆ ಹೋಗ್ಬೋದೇನೋ, ಲೇಟಾಗಿ ಹೋಗ್ತಾರೆ ಅವರು. ಇಲ್ಲೇ ಅರ್ಧ ಕೆಲಸ ಮಾಡ್ಕೊಂಡು ಆಮೇಲೆ ಆಫೀಸ್ಗೆ ಹೋಗೋದು. ಆಮೇಲೆ ಫ್ರೆಂಡ್ಸ್ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನೆನಪಿಗೆ ಬಂದಿದ್ದೆ, ಹೆಸ್ರು ಬೇಳೆ ರೈಸ್ ಮಾಡೋಣ ಇವತ್ತು. ಎಲ್ಲನೂ ಮಾಡಿದ್ದೀನಲ್ಲ, ಹೆಸ್ರು ಬೇಳೆ ಪಲಾವ್ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಅಂಗಡಿಗೆ ಹೋಗಿ ಲೆಮನ್ ಇವತ್ತು ತರಲಿಲ್ಲ ಫ್ರೆಂಡ್ಸ್. ಇಷ್ಟು ಚಿಕ್ಕದಿದ್ದು 80 ರೂಪೀಸ್ ಹೇಳಿದ್ರು. ನನಗೇನು ಬೇಡ ಅನ್ನಿಸ್ತು, ಇರಲಿ ಸ್ವಲ್ಪ ದಿನ ಎಲ್ಲಾದರೂ ಕಮ್ಮಿ ಸಿಗುತ್ತಲ್ಲ 5 ರೂಪೀಸ್ಗೆ, ಆವಾಗ ತರೋಣ ಅಂದ್ಕೊಂಡು. ಅವ್ರ ಅಂಗಡಿಲೇ 5 ರೂಪೀಸ್ ಇತ್ತು. ಅವ್ರು ಕೇಳಿದ್ರೆ ಇಲ್ಲ ಮಾರ್ಕೆಟಲ್ಲೂ ತುಂಬ ರೈಟ್ ಆಗಿದೆ ಅಂದರು. ಸರಿ ಇರಲಿ ಅಂದ್ಬಿಟ್ಟು, ಇನ್ನು ನಮ್ಮ ಮನೇಲಿ ಈ ವಾರ ಎಲ್ಲ ದಾಳಿಂಬೆ ತರೋ ಹಾಗಿಲ್ಲ. ಯಾಕೆಂದರೆ ಪೂಜೆಗೆ ಇಟ್ಟಿದ್ರಲ್ಲ ಅದು ಫುಲ್ಲು. ಆಮೇಲೆ ಮ್ಯಾಂಗೋ ಕೊಟ್ಟಿದ್ರು ಫ್ರೆಂಡ್ಸ್. ಈ ಬಿಸಿಲಲ್ಲಿ ಏನು ಗೊತ್ತಾ, ಅದು ಇದು ಒರಿಜಿನಲ್ಲಾಗಿ ಹಣ್ಣಾಗಿರೋ, ಅದಕ್ಕೆ ನಾನು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ, ಮ್ಯಾಂಗೋ ಯೂಸ್ ಮಾಡಲಿಲ್ಲ. ಯಾವುದೋ ನನ್ನ ಮಗಳಿಗೆ ಫೋನ್ ಬರ್ತಾಯಿತ್ತು ಫ್ರೆಂಡ್ಸ್, ನೋಡ್ತೀನಿ ತಡೀರಿ ಒಂದೇ ಒಂದು.
ಇಲ್ಲ ಯಾವುದೂ ಇಲ್ಲ, ಯಾವುದೋ ಇನ್ನೊಂದು ಗೂಗಲ್ ಏನೋ ಫೋನ್ ಬರ್ತಾಯಿದೆ. ನಾನೇ ಫೋನ್ ತಗೊಂಡು ಹೋಗ್ತಾಯಿದ್ಲು, ಇನ್ನು ಅಲ್ಲೇನಾದರೂ ಫೋನ್ ಬೀಳ್ಸಿದ್ರೆ ಇದಾಗುತ್ತಲ್ಲ, ಫೋನ್ ಇಲ್ಲೇ ಇಟ್ಟೋಗು ಅಂತ ಹೇಳಿದೆ ಫ್ರೆಂಡ್ಸ್. ಹಂಗಾಗಿ ಫೋನ್ ಇಲ್ಲೇ ಇಟ್ಟೋಗಿದ್ದಾಳೆ. ಇನ್ನೇನೊಂದು 5 ನಿಮಿಷ ಬರ್ತಾಳೆ. ಅವರು ಆಫೀಸಲ್ಲಿ ಅವ್ರ ಫ್ರೆಂಡ್ಸ್ ಯಾರಾದರೂ ಫೋನ್ ಮಾಡಿದ್ರೆ, ಗೊತ್ತಿರೋರು ನಮ್ಮ ಹುಡುಗಿರು ಇದ್ದಾರಲ್ಲ, ಅವ್ರು ಯಾರಾದರೂ ಫೋನ್ ಮಾಡಿದ್ರೆ ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ. ಬೈ ಚಾನ್ಸ್ ಅವ್ರ ಆಫೀಸಿಂದ ಸರ್ಗಳು ಯಾರಾದರೂ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ. ನಮ್ಮ ಆಫೀಸೇ, ಆದರೂ ನಮ್ಗೆ ಯಾಕೆ, ಅವ್ರ ಕೆಲಸದ್ದಲ್ವಾ. ಇನ್ನು ಮೈಸೂರಿಂದ ಅವಳ ಫ್ರೆಂಡ್ಸ್ಗಳು ಯಾರಾದರೂ ಮಾಡಿದ್ರೆ ನೇಮ್ ಬರುತ್ತೆ, ನಿಕ್ಕಿ, ಶರ್ಮಿಳಾ, ನಂದಿನಿ ಮತ್ತು ಅಪ್ಪು, ಇವರೆಲ್ಲರದು ನೇಮ್ ಬರುತ್ತೆ. ಆವಾಗ ನಾನು ರಿಸೀವ್ ಮಾಡಿ ಈ ಥರ ಹೇಳ್ಬಿಡ್ತೀನಿ, ನೀರು ತರಕ್ಕೆ ಹೋಗೋಳೆ, ಇಲ್ಲ ಸ್ನಾನಕ್ಕೆ ಹೋಗೋಳೆ, ಅವಳೇ ಹೇಳಿರ್ತಾಳೆ, ಮಮ್ಮಿ ಈ ಥರ ಅವ್ರು ಯಾರಾದರೂ ಫೋನ್ ಬಂದರೆ ರಿಸೀವ್ ಮಾಡಿ ಈ ಥರ ಹೇಳು ಅಂತ. ಅವೆಲ್ಲ ನಮ್ಮ ಹುಡುಗರು ತಾನೇ, ನನಗೇನು ತೊಂದರೆ ಇಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್, ಹೆಸರುಬೇಳೆ ಪಲಾವ್ ಮಾಡಿ ಇವತ್ತು ನಾನು ಬೀಟ್ರೋಟ್ ಜ್ಯೂಸ್ ನೆನ್ನೇನು ಕುಡ್ದಿರಲಿಲ್ಲ, ಅದಕ್ಕೋಸ್ಕರ ಈಗ ವೀಕ್ಲಿ 3 ದಿವಸ ನಾನು ಬೀಟ್ರೋಟ್ ಜ್ಯೂಸ್ ಕುಡಿತಾಯಿದ್ದೀನಿ ಫ್ರೆಂಡ್ಸ್. ಡೈಲಿ ಮಾತ್ರ ನೆಲ್ಲಿಕಾಯಿ, ಇನ್ನು ನೆಲ್ಲಿಕಾಯಿ ಲೆಮನ್ 2 ನನ್ನ ಮಗಳು ಕುಡಿತಿದ್ಲು. ನೆನ್ನೆ ಯಾಕೋ ನಾನು ಕುಕುಂಬರ್ ಜ್ಯೂಸ್ ಮಾಡ್ಕೊತೀನಿ ಇಲ್ಲು. ಅದಕ್ಕೆ ಇವತ್ತು ದಾಳಿಂಬೆ, ಬೀಟ್ರೋಟು, ಒಂದೇ ಒಂದು ನೆಲ್ಲಿಕಾಯಿ ಹಾಕಿದೆ. ನಾನೊಂದು ಕಪ್ಪು, ನನ್ನ ಮಗ ಒಂದು ಕಪ್ ಕುಡಿದ್ವಿ. ಅವಳು ಬೇಡ ಅಂತ ಅಂದ್ಲು. ಅವಳು ಬೀಟ್ರೋಟ್ ಹಾಕಿದ್ರೆ ಕುಡಿಯಲ್ಲ, ಅವಳೇ ಬೇರೆ ಮಾಡ್ಕೊಂಡು ಕುಡಿತಾಳೆ ಸೌತೆಕಾಯ್ದು. ಇನ್ನು ಫ್ರೆಂಡ್ಸ್, ಬೇಳೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಎಲ್ಲನೂ ಕೂಗಿಸಿ ವಿಷಲ್ ಇಟ್ಟಿದ್ದೀನಿ. ಯಾಕಂದರೆ ಇನ್ನೂ ಟೈಮ್ ಐತೆ. ಬರೀ ಸಾಂಬಾರು ಮಾಡ್ತೀನಿ. ಯಾಕಂದರೆ ಫ್ರೆಂಡ್ಸ್ ಇನ್ನೂ ಪಲಾವ್ ಐತೆ, ರಾತ್ರಿದು 2 ಚಪಾತಿ ಐತೆ. ಇನ್ನೇನು ಅವನು ಹೋದ, ನಾವು 2 ಜನ ತಾನೇ. ಅದಕ್ಕೋಸ್ಕರ ಇನ್ನು ಮಧ್ಯಾಹ್ನ ಪಲಾವ್ ಅವಳು ತಿಂತಾಳೆ. ನಾನು ಮಧ್ಯಾಹ್ನ ಡೌಟು ಪಲಾವ್ ತಿನ್ನೋದು, ನೋಡೋಣ. ಹಂಗಾಗಿ ಸಾಂಬಾರು ರೆಡಿ ಮಾಡಿಟ್ಟೋದ್ರೆ ಸಾಯಂಕಾಲ ಅವಳು ರೈಸೋ ಮುದ್ದೆನೋ ಏನೋ ಒಂದು ನಾನು ಬರೋ ಅಷ್ಟರಲ್ಲಿ ಮಾಡ್ತಾಳೆ. ಇನ್ನೊಂದು ಫ್ರೆಂಡ್ಸ್, ನಾನು ಸಂಜೆ ಟೈಮ್ ಅಡುಗೆ ಮಾಡಲ್ಲ. ಯಾಕಂದರೆ ನಾನು ಬರೋದೇ 11:30 11:15 ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನು ಸಾಯಂಕಾಲ ಬಂದರೆ ಅಡುಗೆ ಮಾಡಲ್ಲ. ನನಗೆ ನಿದ್ದೆ ಬರಲಿಲ್ಲ ಅಂದರೆ ಅದು ಈ ನಡುವೆ ನಮ್ಮ ಫ್ರೆಂಡ್ಸು ನಾವೆಲ್ಲರೂ ಮಾತಾಡ್ಕೊಂಡಿದ್ವಿ, ಸ್ವಲ್ಪ ಲೈವ್ ಮಾಡೋಣ, ನಮ್ದು ಇನ್ನೂ ಚಾನಲ್ಲು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ವಲ್ಲ ಅಂತ ಮಾತಾಡ್ಕೊಂಡು ಎಲ್ಲರೂ ಸ್ವಲ್ಪ ಒಂದು 1/2 ಅವರ್ 1 ಅವರು ನಮ್ಮ ಫ್ರೆಂಡ್ ಪ್ರತಿಮಾ ಮತ್ತು ಇನ್ನೊಬ್ಬರು ನಾಗು ಆಂಟಿ ಅಂತಿದ್ದಾರೆ. ಅವರು ನಾಗು ಅಕ್ಕ ಯಾವಾಗಲೂ ಮಾಡ್ತಾಯಿರ್ತಾರೆ. ನಮ್ಗೆ ಹೇಳ್ತಾರೆ ಅವರು ಸ್ವಲ್ಪ ಫೇಸ್ ಲೈವ್ ಮಾಡಿ ಅಂತ. ಈ ನಡುವೆ ಸ್ವಲ್ಪ ಫೇಸ್ ಲೈವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಂಗಾಗಿ ಒಂದು ಅರ್ಧ ಗಂಟೆ ಮಾಡ್ತೀನಿ. ಹಂಗೂ 100-150 ಜನ ನೋಡ್ತಾರೆ. ಒಂದೊಂದು ಸಲ 200 ಮೆಂಬರ್ಸ್ ನೋಡ್ತಾರೆ. ಅಷ್ಟೇ ನನಗೆ ಲೈವ್ ಮಾಡೋಕ್ಕಾಗೋದು. ಇನ್ನು ಟೈಮ್ ಇರೋಲ್ಲ. ಈ ಸಂಡೇ ಪೂರ್ತಿ ನಮ್ಮ ಮನೇಲಿ ಪೂಜೆ ಆಯಿತು, ನೀವೆಲ್ಲ ಆಲ್ರೆಡಿ ವಿಡಿಯೋ ನೋಡಿರ್ತೀರ. ಇನ್ನು ಫ್ರೆಂಡ್ಸ್, ಇಷ್ಟಾಗಿ ಬಟ್ಟೆ ಐರನ್ ಮಾಡಿದೆ, ಬಟ್ಟೆ ಮಿಷನ್ಗೆ ಹಾಕಿದೆ. ಆಲ್ರೆಡಿ ಬಟ್ಟೆನೂ ಡ್ರೈ ಆಗಿದೆ. ಇನ್ನು ಪ್ಯಾಸೇಜು ಒರೆಸೋದು. ಡೈಲಿ ನಾವು ಮೊದಲು ಎದ್ದ ತಕ್ಷಣವೇ ಬಾಗಿಲಿಗೆ ನೀರು ಹಾಕಬೇಕಲ್ಲ ಫ್ರೆಂಡ್ಸ್. ನಂದು ನಮ್ಮ ಊರ ಕಡೆಯಿಂದ ಅಭ್ಯಾಸ ಬಂದಿರೋದು ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಹಳ್ಳಿ ಕಡೆ ಎಲ್ಲ ಬೆಳಿಗ್ಗೆನೂ ಬಾತು ಸಾರಿಸಿ ರಂಗೋಲಿ ಹಾಕ್ತಾರೆ, ಸಂಜೆ 6 ಗಂಟೆಗೂ ಹಾಕ್ತಾರೆ. ನಮ್ಗೆ ಅದು ಅಭ್ಯಾಸ ಬಂದೈತೆ. ಆದರೆ ಇಲ್ಲಿ ನಾವು 6 ಗಂಟೆಗೆ ಇರಲ್ವಲ್ಲ ಫ್ರೆಂಡ್ಸ್. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ಯಾರೂ ಮಾಡಲ್ಲ. ಮತ್ತು ನಮ್ಮ ಊರ ಕಡೆ ಎಲ್ಲ ಫ್ರೆಂಡ್ಸ್ ಸಂಜೆ 6 ಗಂಟೆ ಆದರೆ ಎಲ್ಲರೂ ಮನೆ ಮುಂದೆ ಲಕ್ಷ್ಮಿ ಬರೋ ಟೈಮು ಅಂತ, ಅದು ಒಂದು ಗಾದೆ ಮಾತು. ಎಲ್ಲರೂ ಮನೆ ಮುಂದೂ ರಂಗೋಲಿ ಹಾಕಿ ಮನೇಲಿ ದೀಪ ಹಚ್ಚಿರ್ತಾರೆ. ಏನು ಮಾಡೋದು, ನಮಗೂ ಆಸೆ ಆದರೆ ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ ಫ್ರೆಂಡ್ಸ್. ನಮ್ಮದು ಹೊಟ್ಟೆಪಾಡು ಫಸ್ಟ್ ನೋಡ್ಕೋಬೇಕಲ್ಲ. ಹಂಗಾಗಿ ಅಷ್ಟು ಬೆಳಗ್ಗೆ ಟೈಮ್ ಮಾತ್ರನೇ. ಇನ್ನು ಫ್ರೆಂಡ್ಸ್, ನಮ್ಮ ಮನೇಲಿ ದೇವ್ರದ್ದು ಏನೇನಿತ್ತು, ದೇವ್ರದ್ದಿಗೆಲ್ಲ ಏನೇನು ಎಳೆದಿದ್ದು, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲನೂ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳೇ ಎಲ್ಲನೂ ಅರೇಂಜ್ ಮಾಡಿ ರೆಡಿ ಮಾಡಿದ್ಲು. ಇನ್ನು ಪೂಜೆ ಮಾಮೂಲಿ ನಿಮಗೆ ಗೊತ್ತು, ನಮ್ಮ ಮನೇಲಿ ಡೈಲಿ ಪೂಜೆ ಆಗಲೇಬೇಕು. ನಾನೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಇನ್ನು ಫ್ರೆಂಡ್ಸ್, ನಾನು ಗ್ಯಾಸ್ ಬುಕ್ ಮಾಡಿದೆ. ಅದು ಮೆಸೇಜ್ ಬಂದೈತೆ 1 ಮಂತ್ ಆಗಬೇಕು, ಮೇ 6ನೇ ತಾರೀಕಿಗೆ ಅಂತ. ನಾನು ಫ್ರೆಂಡ್ಸ್ ಈಗ ಆಲ್ರೆಡಿ 2-3 ಡೇಸ್ ಆಯಿತು. ನೀರು ಕಾಯಿಸೋ ಸಿಲಿಂಡ್ರ್ ಮುಗ್ದೋದಾಗಿಂದ ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ಕೊತೀನಿ. ನನ್ನ ಮಗಳು ಈಟ್ರ್ ಹಾಕ್ಕೊಂಡು ಬರೀ ಮೈಗೆ ಮಾತ್ರ ಮಾಡ್ಕೊತಾಳೆ. ವೀಕ್ಲಿ ನಾವು 2 ಸಲ ತಲೆಗೆ ಸ್ನಾನ ಮಾಡೋದು. ನಾನು ಗ್ಯಾಸ್ ತಂದು ಕೊಡ್ತಾರಲ್ಲ, ಅವ್ರನ್ನ ಕೇಳಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಅವ್ರು ಯಾವಾಗಲೂ ಆವಾಗ ನಮ್ಮ ಗ್ಯಾಸ್ ತಗೋತಾಯಿದ್ರು ಮತ್ತು ಕೊಡ್ತಾನೂ ಇದ್ದರು. ಈ ನಡುವೆ ಅವ್ರು ಅವತ್ತೇ ಹೇಳ್ಬಿಟ್ಟು ಹೋಗಿದ್ದಾರೆ, ಇನ್ನು ನೀವು ಗ್ಯಾಸ್ನ ನೋಡ್ಕೊಂಡು ಯೂಸ್ ಮಾಡಬೇಕಮ್ಮ, ತಿಂಗಳಿಗೆ ಒಂದೇ ಬರೋದು ಅಂತ. ಇನ್ನು ನಾವ್ಯಾಕೆ ಅವ್ರಿಗೆ ಫೋನ್ ಮಾಡಬೇಕು ಫ್ರೆಂಡ್ಸ್, ಹೆಂಗೂ ಫುಲ್ ಬಿಸಿಲು ಇವಾಗ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾನು ಡೈಲಿ ಬಿಸಿ ನೀರಲ್ಲಿ ಈ ಸೆಕೆಗೆ ಸ್ನಾನ ಮಾಡ್ಕೊಳ್ಳೋದಾಗ ನಾನು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಮೈಯೆಲ್ಲ ಒಂಥರ ಶಾಕ್ ಆದಂಗೆ ಆಯ್ತಿತ್ತು. ಈಗ ತಣ್ಣೀರಲ್ಲಿ ಸ್ನಾನ ಮಾಡ್ಕೊತೀನಲ್ಲ, ಸ್ವಲ್ಪ ಹೀಟು ಕಮ್ಮಿ ಆಗಿದೆ. ಅಷ್ಟೇನು ಒಂದು ಇದಾಗಲ್ಲ ನಾನು ಕೆಲ್ಸಕ್ಕೆ ಹೋಗೋ ತನಕಲ್ವೇ. ಹಂಗಾಗಿ ಫ್ರೆಂಡ್ಸ್, 6ನೇ ತಾರೀಕಿಗೆ ಫಿಲ್ ಮಾಡಿಸ್ಬೇಕು, ಏನು ಮಾಡೋ ಹಾಗಿಲ್ಲ. ಇನ್ನೊಂದು ಚಿಕ್ಕ ಸಿಲಿಂಡ್ರ್ ಇತ್ತು, ಅದನ್ನು ನಮ್ಮ ಮಗಳು ಫ್ರೆಂಡ್ ಒಬ್ಬರು ಇಲ್ಲಿ ಹಾಸ್ಟ್ಲಲ್ಲಿ PGಲಿದ್ದೀವಿ, ನಮಗೆ ನೀರು ಕಾಯಿಸ್ಕೊಳ್ಳೋಕ್ಕೆ ಏನಕ್ಕಾದ್ರೂ ಬೇಕು ಅಂದರು. ಅದು 2 kg ಫ್ರೆಂಡ್ಸ್. ಅದೊಂದು ಥರನ ಅಂದರೆ ಈಗ ಗ್ಯಾಸ್ ರೈಟ್ ಆಗೈತಲ್ಲ, ಅದಕ್ಕೆ ತಂದಿಲ್ಲ. ಮುಂದಿನ ತಿಂಗಳು ತಗೊಂಡು ಬರ್ತೀನಿ. ಇನ್ನು ಫ್ರೆಂಡ್ಸ್, ನಾವು ಕರೆಂಟ್ ಒಲೆ ಏನು ಯೂಸ್ ಮಾಡಿಲ್ಲ. ಇನ್ನು ಕರೆಂಟ್ ಒಲೆ ಯಾವುದು ನಾನು ತಗೊಳ್ಳಲ್ಲ ಫ್ರೆಂಡ್ಸ್. ಕರೆಂಟ್ ಸ್ಟವ್ವು ನಾವು ತಗೊಳ್ಳಲ್ಲ. ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ತೀವಲ್ಲ ಬಿಸಿಲಿ. ನಾನೇ ಸ್ವಲ್ಪ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಬೇಕು, ಒಂದೇ ಸಮಯ ಇರಲ್ಲ, ನಾವೊಂದು ಅರ್ಜೆಂಟಲ್ಲಿ ಮುಟ್ಟೋದು ಮಾಡೋದು ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ತಗೊಂಡಿಲ್ಲ. ಇನ್ನು ಇಷ್ಟ ಆಯಿತು. ಇನ್ನೇನು ಫ್ರೆಂಡ್ಸ್, ಈಗ ಸಾಂಬಾರು ಒಂದು ಒಗ್ಗರಣೆ ಮಾಡಿದ್ರೆ ರೈಸ್ ಈಗ ಮಾಡಲ್ಲ. ಯಾಕಂದರೆ ರೈಸ್ ಇದೆ, ಇನ್ನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಎಲ್ಲದಕ್ಕೂ ಒಂದು ಬೆಲೆ ಇರುತ್ತಲ್ಲ.
ಸಾಯಂಕಾಲ ನಾನು ಬರೋಷ್ಟರಲ್ಲಿ ಅವಳು ಮುದ್ದೆ ರೈಸು ಏನಾದರೂ ಮಾಡಿದ್ರು ಫೋನ್ ಮಾಡ್ತಾಳೆ ನಂಗೆ ಒಂದು 8 ಗಂಟೆ 9 ಗಂಟೆಗೆ, ಮಮ್ಮಿ ಏನು ಮಾಡಬೇಕು ಅಂತ. ಹಂಗಾಗಿ ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ವೀಡಿಯೋ ಇಷ್ಟೇ. ಕೆಲ್ಸಕ್ಕೆ ಹೋಗೋರು ಏನೇನೋ. ಇನ್ನು ಫ್ರೆಂಡ್ಸ್ ಅಂಗಡಿಗೆ ಹೋದಾಗ ನಾನಿವತ್ತು ಸೌತೆಕಾಯಿ, ಬೀನ್ಸು, ಕ್ಯಾರೆಟು ಮತ್ತು ಟೊಮೊಟೊ ಫ್ರೆಂಡ್ಸ್ ನೋಡಿ ಇದ್ದಕ್ಕಿದ್ದಂಗೆ 40 ರೂಪಾಯಿ ಕೆ ಜಿ ಆಗಿದೆ. ಅದಕ್ಕೆ ಹಾಫ್ ಕೆ ಜಿ ತಂದಿದ್ದೀನಿ. ಅಲ್ಲೆಲ್ಲಾದರೂ ರೋಡಲ್ಲಿ ಕಮ್ಮಿ ಇದ್ದರೆ 20 ರೂಪಾಯಿ ಕೆ ಜಿ ಇದ್ದರೆ ಬರುವಾಗ 1 ಕೆ ಜಿ ತಗೊಂಡು ಬರೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಡೈಲಿ ರೋಟೀನ್ ವೀಡಿಯೋ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋ ತನಕ ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾನು ಕೂದಲು ಹೇರ್ ನಿಮ್ಗೆ ಏನಕ್ಕೆ ಅಲ್ಲಾಡ್ತಾಯಿದ್ರೆ ನಾನು ಇಲ್ಲಿ ಕೆಳಗಡೆ ಫ್ಯಾನ್ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಮ್ಮ ಫ್ಯಾನು ಮೇಲೈತಲ್ಲ ಅದು ಸ್ಲೋ ತಿರುಗುತ್ತೆ. ಒಂದು ಟೇಬಲ್ ಫ್ಯಾನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ತಂದು ಕೊಡ್ತೀನಿ ಅಂತ ಹೇಳಿದ್ರು ಇನ್ಸ್ಟಾಲ್ಮೆಂಟ್. ಅವರು ತಂದು ಕೊಟ್ಟಿಲ್ಲ. ಯಾಕಂದರೆ ಅವ್ರು ತಂದು ಕೊಟ್ಟರೆ ಫ್ರೆಂಡ್ಸ್ ನಾನು ಈ ಥರ ನಿಂತ್ಕೊಂಡು ವೀಡಿಯೋ ಮಾಡುವಾಗಾದರೂ ನನಗೆ ಸ್ವಲ್ಪ ಯೂಸ್ ಆಗುತ್ತೆ ಫ್ಯಾನ್ ಹಾಕೊಂಡು ಮಾಡೋಕ್ಕೆ ಅಂತ ಆ ಥರ. ಹಂಗಾಗಿ ಅವ್ರು ಇನ್ನೂ ತಂದು ಕೊಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.